ಓಕೆ, ಸೊ ಹೆಡೋ ಫ್ಯಾಮಿಲಿ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ವಿ ವಿ ಎಸ್ಗೆ ಹೋಗ್ತಾ ಇದ್ದೀವಿ. ವಿ ವಿ ಎಸ್ ಅಂದರೆ ವಾಣಿ ವಿಲಾಸ ಸಾಗರ ಡ್ಯಾಮ್. ಸೊ ಅದೊಂದು ಡ್ಯಾಮು. ಸೊ ಬನ್ನಿ ಹೋಗೋಣ. ನಮ್ಮ ರಿಲೇಟಿವ್ಸ್ ಕೂಡ ಇದ್ದಾರೆ, ನಮ್ಮ ಅಂಕಲ್ ಇದ್ದಾರೆ, ನಮ್ಮ ಆಂಟಿ ಇದ್ದಾರೆ. ಸೊ ಅವ್ರನ್ನೂ ಮೀಟ್ ಮಾಡಿಸ್ತೀನಿ. ಹೋಗೋಣ ಬನ್ನಿ. ಬ್ಯಾಕ್ ವಾಟ್ರು ಇನ್ನೀರು ಹೆಂಗಲ್ಲಿ ಮುಂದಕ್ಕೆ ಹೋಗ್ಬೇಕು. ಮೇಲೆ ಎಷ್ಟು ಕಿಲೋಮೀಟರ್ ಹೋಗ್ಬೇಕು? ಎಡಗಡೆ ಬಲ್ಗಡೆ ಇರೋದು. ಗಾಯ್ಸ್, ಇಲ್ಲಿ ನೋಡ್ಬೋದು ಫುಲ್ ಮಳೆ ಬರ್ತಿದೆ. ಅಂದ್ರೆ ಬ್ಲಾಗ್ ಮಾಡ್ಕೊಂಡು ಬರ್ತಿದ್ವಿ. ಸೊ ಇವಾಗ ಸ್ವಲ್ಪ ಮಳೆ ಜೋರಾಗಿದೆ. ಸೊ ಇದು ವಾಣಿ ವಿಲಾಸ ಸಾಗರ ಡ್ಯಾಮ್ದು ಬ್ಯಾಕ್ ಸೈಡು. ಸೊ ಇದು ಬ್ಯಾಕ್ ವಾಟರ್ ಅಂತಾರೆ ಇಲ್ಲಿ. ಸೊ ಇಲ್ಲೊಂದ್ಸಲ ಬೋಟಿಂಗ್ ಇತ್ತು ಅಂತ ಬಂದಿದ್ವಿ. ಸೊ ಇಲ್ಲಿ ಗಾಳಿ ಮಳೆ ಇರೋದಕ್ಕೆ ಬೋಟಿಂಗ್ ಕ್ಯಾನ್ಸಲ್ ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಬರ್ತಾ ಇದೆ. ನಾನು ಕ್ಯಾಮ್ರಾ ಹೋಯ್ತು. ಓಕೆ ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ನೋಡಿ ವಾಣಿ ವಿಲಾಸ ಸಾಗರ ಎಂಟ್ರೆನ್ಸ್. ಈ ಕಡೆ ಹೋಗ್ಬೇಕು, ಬಟ್ ಮಳೆ ಬರ್ತಿದೆ ಅಲ್ವಾ, ಸೊ ಹೋಗ್ತಾ ಇಲ್ಲ. ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ. ಪ್ಲ್ಯಾನ್ ಈಸ್ ಕ್ಯಾನ್ಸಲ್. ಸೊ ಅಲ್ಲಿ ಮಳೆ ಬಂತಲ್ವಾ, ಸೊ ಅದಕ್ಕೋಸ್ಕರ ಕಂಟೆಂಟ್ ಏನಾದರೂ ಕೊಡಲೇಬೇಕು. ಸೊ ಅದಕ್ಕೋಸ್ಕರ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಬನ್ನಿ ನೋಡಿ ತೋರಿಸ್ತೀನಿ ಹೇಗಿರುತ್ತೆ ಇಲ್ಲಿರೋ ಸಾಯಿಬಾಬಾ ದೇವಸ್ಥಾನ. ಗೈಸ್, ಇಲ್ಲಿ ನೋಡಿ, ಇದು ದೇವಸ್ಥಾನ, ಬಟ್ ಇಲ್ಲಿ ಏನೂ ಇಲ್ಲ. ಭಯ ಆಗ್ತೈತೆ. ಹಿಂಗಿಂದ ಹಿಂಗೆ ಒಳಗೆ ಬಂದರೆ ಇಲ್ಲಿ ಆ್ಯಕ್ಚುಯಲ್ ದೇವರಿದೆ. ಇಲ್ಲೆಲ್ಲ ನೀರಿದೆ, ಬಟ್ ಪಾಚಿ ಕಟ್ಬಿಟ್ಟಿದೆ. ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಸಿಮೆಂಟ್, ಇದು ರಿಯಲ್ ಸಿಮೆಂಟಿಂದ ಈ ಥರ ಶೇಪ್ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ ಒಂಥರ. ಅದು ಮೇಲೆ ಹೋಗೋದಿದ್ದು. ಇಲ್ಲ ನೀರಿದೆ ನೋಡಿ, ಏನು ಇಲ್ಲ ಅಲ್ಲಿ. ಬನ್ನಿ ಮೇಲೆ ಹೋಗೋಣ, ನೋಡೋಣ. ಬಿಟ್ಟು ಹೋಗ್ತಾರೆ ಹಂಗೆ ಸುಮ್ಮನೆ. ಫ್ಯಾಮಿಲಿಯವ್ರು ಬೆಲೆನೇ ಇಲ್ಲ ನನಗೆ. ಸಾಯಿಬಾಬಾ ಮಸ್ತ್ ಇದೆ ಗೈಸ್, ವ್ಯೂ ಮಾತ್ರ. ಮತ್ತೆ ಮಳೆ ಮೋಡನೂ ಆಗ್ಬಿಟ್ಟಿದೆಯಾ, ಮಸ್ತಾಗಿ ಬರ್ತಿದೆ. ಮಮ್ಮಿ ಮೇಲೆ ಆಗಿ ಇರ್ಬೇಕು ನೋಡಿ ಮಮ್ಮಿ. ಓಕೆ ಗೈಸ್, ಇವಾಗ ಬಂದೆ ಹೊರಗಡೆ. ಸೊ ಇವಾಗ ಸೀದಾ ಆಡು ಮಲ್ಲೇಶ್ವರ ಹೋಗೋಣ ಬನ್ನಿ. ಓಕೆ ಗೈಸ್, ಇದು ಝೂ. ಸೊ ಎಂಟ್ರ್ ಆದ್ವಿ ಗೈಸ್. ಇದು ನೋಡಿ, ಝೂ ಒಳಗೆ ಪ್ಲೇ ಗ್ರೌಂಡ್ ಇದೆ ಚಿಕ್ಕ ಮಕ್ಕಳಿಗೆ. ನೋಡಿ ಮಸ್ತಿದೆ ಗೈಸ್. ನಾವು ಊಟದ ಜೊತೆಗೆ ತೊಗೊಂಬಂದಿದ್ದೀವಿ. ಗೈಸ್ ನೋಡಿ, ನಾವು ಮನೆಯಿಂದನೇ ತಂದಿದ್ವಿ ಊಟನ. ವಾಣಿ
ಡ್ಯಾಮಲ್ಲಿ ತಿನ್ನೋಣ ಅಂತ. ಬಟ್ ಅಲ್ಲಿ ಜೋರಾಗಿ ಮಳೆ ಬಂದಿರೋದಕ್ಕೆ ಆಡು ಮಲ್ಲೇಶ್ವರಾಗಿ ಬಂದಿದ್ದೀವಿ. ಐ ಮೀನ್ ಝೂ. ಕಳ್ಸೋದು ಬೇಡ. ರೊಟ್ಟಿ, ತರಕಾರಿ ಪಲ್ಯ, ಬೀಟ್ರೋಟ್ ಪಲ್ಯ, ಕೆಂಪು ಚಟ್ನಿ, ಚಿತ್ರಾನ್ನ. ಓಕೆ ಗೈಸ್, ಬನ್ನಿ ಗೇಮ್ ಆಡೋಣ. ಥರ ಆಗ್ತೈತೆ ನನಗೆ ಅಂದ್ರೆ ಏನು ಇದು ಮಸಾಲ. ಬಂದೆ ನಡಿ ತೂರ್ತಾರೆ ಇಲ್ಲ. ಓಕೆ ಗಾಯ್ಸ್, ಲೆಟ್ಸ್ ಟ್ರೈ ದಿಸ್. ಓ ಗಾಯ್ಸ್, ಇದನ್ನು ಟ್ರೈ ಮಾಡೋಣ ಬನ್ನಿ ಇವಾಗ. ಹೋಗಿ ಓಕೆ ಗಾಯ್ಸ್, ಲೆಟ್ಸ್ ಗೋ. ಇಲ್ಲಿ ಟೈಗರ್ ಇರಬೇಕು, ಬನ್ನಿ ನೋಡೋಣ. ಇರ್ಲಿ ಬ್ರೋ ಹಿಂದೆ ನೋಡು. ಹಲೋ ಸಿಸ್ಟರ್. ಪಾಪ ಬಾಯಾರಿಕೆ ಆಗೈತೆ, ಅದಕ್ಕೆ ನೀರು ಕುಡಿತಿದೆ. ಹುಲಿ ಪೋಕಿ ಆಗ್ಬಿಡ್ತು. ಹುಲಿ ಪೋಕಿ ಆಗೈತೆ, ಸಿಗ್ಮಾ ಅಲ್ಲ ಹುಲಿ. ಬಾಯ್, ಭಾಳ ದಿಮಾಕ್. ಇಲ್ಲಿ ಜಿಂಕೆ ಇದೆ ನೋಡಿ. ಎಲ್ಲ ಸೇಮ್ ಪೋಸ್ ಅಲ್ಲಿ ನಿಂತಿದೆ ನೋಡಿ. ಗಾಯ್ಸ್ ಅದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಅದು ಚಿಕ್ಕ ಮರಿಗಳು ಎಲ್ಲ. ಗುಳ್ಳೆನರಿ, ಜಾಕಲ್. ಇಲ್ಲಿದೆ ನೋಡಿ, ಕಾಣ್ತಿದ್ಯಾ? ಓಯ್, ಗುಳ್ಳೆನರಿ. ಗಾಯ್ ಸ್ವಲ್ಪ ಕತ್ತೆ ತರ ಇದೆ, ಆದ್ರೂ ಓಕೆ. ನೋಡಿ ಪೇಂಟ್ ಮಾಡ್ತಿದ್ದಾರೆ. ಓಕೆ ಗಾಯ್ಸ್, ಇವಾಗ ಇಲ್ಲೇನಿದೆ ನೋಡ್ತೀನಿ, ನೋಡೋಣ. ಇಲ್ಲ ಅಂತ ಆಯ್ತಾ ಮಮ್ಮಿ? ಕರಡಿ ಮಮ್ಮಿ, ಅದು ನಮ್ಮ ಮನೆ ಮುಂದೆ ಇರೋ ನಾಯಿ ಅಲ್ಲ. ಎಲ್ಲಿದೆ ಕರಡಿ? ಐ ಥಿಂಕ್ ಎಲ್ಲೋ ಮಲ್ಕೊಂಡಿರ್ಬೇಕದು. ಏನಿದು? ಕಾಣ್ಬೇಕು ಅಂದ್ರೆ ಕವಿತೆ ಅದಕ್ಕೆ ಮನೆಗೆ ಐತಲ್ಲ ಹಂಗೆ ಐತಿ. ಕಾಣ್ಬೇಕಲ್ಲ, ಪುನ್ಗು ಬೇಕಿರ್ಬೇಕು. ಇಂಥವು ಬೇಕು ಇರ್ತಾವ. ಪುನುಗು ಬೇಕು ಅಂತ ಹೇಳ್ತಾರೆ. ಊಟ ಮಾಡೋಕ್ಕೆ ಅಂತ ಬಂದಿದ್ದಷ್ಟೇ. ಸೊ ಪಪ್ಪ ಮಮ್ಮಿ ಮತ್ತು ಅಗ್ಗಲಾಟಿ ಫುಲ್ ಜೋಕಾಲಿ ಎಂಜಾಯ್ ಮಾಡ್ತಾಯಿದ್ರು. ಅಮ್ಮ ಎದ್ದು ಹೇಳ್ತಿದ್ರು, ಬೇಡ ಜೋರಾಗಿ ದಬ್ಬೇಡ್ರಿ, ಬೇಡ ಮಾಡ್ತಿದ್ದಾರೆ. ಅಲ್ಲಿ ಕೂಡ
ಅಲ್ಲೊಬ್ಬ ಹಸ್ಬೆಂಡ್ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಅಲ್ಲೊಬ್ಬ ಏನೋ ಮಾಡ್ತಾನೆ, ನಾನು ವಿಡಿಯೋ ತೆಗಿತಿದ್ದೀನಿ ಅಷ್ಟೇ. ಗೈಸ್ ನಾವು ಬಂದಿದ್ದೀವಿ, ಫುಲ್ ಫೇಮಸ್ ಆದ ಮೆಣಸಿನ್ಕಾಯಿ ಮಾಡ್ತಾರೆ ಅಂಕಲ್ಲು, ಎಲ್ಲ ಫೇಮಸ್ ರೀಲ್ಸಲ್ಲಿ ನೋಡಿರ್ತೀರ ನೀವು. ಸೊ ಚಳಿ ಹೆಂಗೆ ಇರುತ್ತಲ್ಲ, ಸೊ ಬಿಸಿ ಬಿಸಿ ಬಜ್ಜಿ ತಿನ್ನೋಣ ಅಂತ ಬಂದ್ವಿ. ಸೊ ಫ್ಯಾಮಿಲಿ ಕುತ್ಕೊಂಡು ತಿಂತಾ ಇದ್ವಿ, ಫುಲ್ ಆ ವೆದರ್ಗೂ ಬಿಸಿ ಬಿಸಿ ಬಜ್ಜಿಗೂ ಮಸ್ತಾಗಿತ್ತು ಮಾತ್ರ. ಇಲ್ಲ ಮಸಾಲೆ ಎತ್ತಾಗಿದ್ರೆ ಚೆನ್ನಾಗಿ ಎಲ್ಲ ಹಂಗೆ ಇದೆ. ತಿನ್ನಪ್ಪ. One of the famous bhaji spot. A few moments later. ಓಕೆ ಗಾಯ್ಸ್, ಇವಾಗ ಮನೆಗೆ ಬಂದಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಅಂಟಿಲ್ ದೆನ್ ಬಾಯ್.